ಸರ್ ಅವ್ರು ನಿಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದ್ದಾರೆ? ಬಾರೆ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಹ್ಮ್, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೆ? ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇದ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಏ ವಿಶ್ವನಾಥ ಅಂತ ಒಂದ್ ಆಡೈತ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ್. ಅದಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ಏನನ್ನ ತಲಾಟೆ ಮಾತಾಡಕ್ ನಾವು ಬಂದಿಲ್ಲ, ಇಲ್ಲಿ ನಾವು ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವು ತಲಾಟೆ ಏನಾರ ಮಾತಾಡ್ಬೇಡ್ರಿ. ಅದೇನಿದ್ರು ನಿಮ್ಮ ಮಿಸಸ್ ತೋರಿಸ್ಕೊಳ್ಳಿ. ನಾವೇನು ಅಂತ ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡಿಕೊಡ್ಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಯಾವ್ದು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವೇ ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬಾರ್ದು, ಅಕ್ಕವ್ರದೇ ತಪ್ಪಿರ್ಬಾರ್ದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ. ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ, ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದುವೆ ಆಗಿಲ್ಲ, ಅದು ಅಕ್ಕವ್ರಿಗೆ ಹೇಳಿ. ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡ್ಬಾರ್ದು, ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕರ್ಗೂ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾವ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಏನೋ 1-2 ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು. ನಿಮ್ಮಂತ ಶಿವ ಪಾರ್ವತಿ ಅಕ್ಕ, ವಿಶಾಲಕ್ಕ, ನಿಮ್ಮಂತವ್ರ ಆಶೀರ್ವಾದ ಇರ್ಬೇಕು ಸರ್ ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯವ್ರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಕ್ಕ ಅಂತೀಯಲ್ಲೋ. ಅಯ್ಯೋ ಕೊಡು ಅಕ್ಕರ್ಗೆ. ಅಕ್ಕ ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ ಇನ್ನು ತಗೊಂಡ್ ಹೋಗಿಲ್ಲ ಸ್ವಾಮಿ, ನನ್ನ ಹತ್ರನೇ ಬರಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಸರ್. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಉಗುರು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಹೊಟ್ಟೆಲಿ ಸ್ವಾಮಿ. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನರಸಿಂಹರಾಜು. ಅಕ್ಕರಿಗೆ ಯಾರು? ಎಲ್ಲ ರೆಡಿ ಮಾಡ್ಕೊಂಡ್ರ? ಏನ ಮಾಡಿ ಅಪ್ಪ. ಏನ್ ಸುಮ್ಮನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ನಾವು ನರಸಿಂಹಣ್ಣಂಗೆ ಫೋನ್ ಮಾಡ್ಬೇಕು. ಅಣ್ಣ ಅಣ್ಣ ಕಾಫಿ ಆಯ್ತಣ್ಣ? ಈಗ ಆಯ್ತು. ನಿನ್ನೆ ನನ್ನ ಆರೋಗ್ಯನಾ? ಆರೋಗ್ಯ ದೇವ್ರ ಎಷ್ಟ ಕೇಳ್ಕೊಂಡದಣ್ಣ. ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇಣ? ಆರೋಗ್ಯನೇ ಭಾಗ್ಯ.
ಯಾರೋ ಹಲೋ ಹಲೋ ಅಂತಂದ್ರೆ ಹಲೋ ಯಾರಪ್ಪ ನೀನು ಆ ಯಾರಪ್ಪ ನೀನು ಇವ್ರು ಯಾರು ಗೌಡ್ರೆ ಏಯ್ ಕೊಡ್ರಿ ಯಾರ್ರಿ ನೀವು ಈಗ ಇದು ನಾವು ಯಾರೋ ನಮ್ಮ ಗೌಡ್ರು ಮಾತಾಡ್ತಾ ಇದ್ದೀವಿ ಸರ್ ಬುಗುಂಡಳ್ಳಿಗೆ. ಯಾರು ಹೇಳಿ? ರೇ ಸ್ವಾಮಿ, ನಾನ್ ನರಸಿಂಹರಾಜು, ನರಸಿಂಹಣ್ಣಲ್ಲ. ಅದೇನೆ ನರಸಿಂಹರಾಜು ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ? ಕರೆಕ್ಟ್ ಅವ್ರು ಮಾತಾಡಿದ್ದು, ಕರೆಕ್ಟ್ ಅವ್ರು ಮಾತಾಡಿದ್ದು, ನೀವೇ ತಪ್ಪ. ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರು. ಅದೇ ಅಣ್ಣ, ಇದು ಈಗ 5ನೇ ತಾರೀಕು ಮಡಿಕೊಂಡಿದೀವಿ ಫಂಕ್ಷನ್. ಏನ್ ಹೇಳಿ? ಅದೇ ನಮ್ಮ ಅಪ್ಪನ್ ಮಣ್ಣು ಮಾಡೋದು. ಅಯ್ಯೋ ಇವ್ರು ಉಂಟು ಇದು 10 ವರ್ಷ ಸತ್ತೋದ್ರಾರ ಇದು ಗೌಡ್ರೆ. ಈಗ 10 ವರ್ಷ ಇವ್ರು ಸತ್ತೋಯ್ತಂತೆ, ನೆನ್ನೆ ದಿನ ಜೀವ ಬಂದೈತೆ ಅಂತೆ. ಈಗ ಅಣ್ಣ ಇಲ್ಲ ಜೀವ ಬಂದಿತ್ತು, ತಿರ್ಗಾ ಹೋಯ್ತಲ್ಲ. ನಮ್ಮ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ. ನೀವು ದಯವಿಟ್ಟು ನೀವು ಅಲ್ಲ ಯಾರು 5ನೇ ತಾರೀಕು 10 ವರ್ಷ ಸತ್ತೋಯ್ದ್ರಂತೆ, ನೆನ್ನೆ ದಿನ ಜೀವ ಬಂದು ತಿರ್ಗಾ 5ನೇ ತಾರೀಕು ಮಣ್ಣು ಇಟ್ಕೊಂಡವ್ರಂತೆ. ಯಾವ ಸಮಯ? ಯಾವ ಊರು? ಬಂಗ್ರಹಳ್ಳಿ. ಗಂಗ್ರಹಳ್ಳಿ? ಗಂಗ್ರಹಳ್ಳಿ ಅಣ್ಣ ಎಲ್ಲಿ ಬರೋದು? ಎಲ್ಲಿ ಬರೋದ? ಅದೆಲ್ಲೂ ಬರಲ್ಲ ಅಣ್ಣ, ಅಲ್ಲೇ ಇರುತ್ತೆ. ಅಲ್ಲ ಅಲ್ಲೇ ಇರುತ್ತೆ ಗೊತ್ತು. ಇವ್ರು ಯಾರೋ ಇವ್ರು ಕಟ್ ಪಾಕಿಟ್ನರು. ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳು ಮಾಡಿಲ್ಲ. ನಾವೇನು ಗೊತ್ತಾಯ್ತಾ, ನಾವೇನು ಗೊತ್ತಾ ಫೋನ್ ಮಾಡಿದ್ದು? ನೋಡ್ರಿ ಅಲ್ಲ ನಾವು ಹಿಂಗೆ ನಾವು ಚುರುಕಾಗವ್ರೆ ಅಂತ ಹೇಳಿದ್ದು. ಚುರುಕಾಗವ್ರೆ ನಮ್ಗಿಂತ ನಮ್ಮನ್ನ ತಲೆ ಕೆಡಿಸಿ ಚಿಕ್ಕ ಮಾಡಕ್ಕೆ ಅಂತ ನಾನು ಹೇಳಿದ್ವಿ. ಅಣ್ಣ 1 ನಿಮಿಷ ಹೇಳೋದ್ ಕೇಳಿಸ್ಕೊ ಅಣ್ಣ. ನಮ್ಗೆ ಮಾವಿನ ಎಲೆ ನಾಳಿಕೆ 7,000 ಮಾವಿನ ಎಲೆ ಬೇಕು. ಇದು ಹುಣಸೆ ಎಲೆ 7,000. ಒಂದೊಂದ್ ಎಲೆ ಎಣಿಸ್ಬಿಟ್ಟು ಕ್ಲೀನ್ ಆಗಿ 7,000 ಚೀಲಕ್ ತುಂಬ್ಕೊಂಡ್ ತಗೊಂಬಂದ್ರೆ ನಿಮ್ ದುಡ್ಡು ಏನಾಗೆ ತಗೊಂಡೋಗ್ಬಿಡೋಣ. ಸ್ವಲ್ಪ ಇದು ಹುಣಸೆ ಎಲೆನ 7,000 ಬೇಕಾ ಅಣ್ಣ? ಹುಣಸೆ ಎಲೆ 7,000 ಎಣಿಸ್ಕೊಂಡ್ ತಗೊಂಬಂದ್ರಿ. ಒಂದ್ ಜಾಸ್ತಿನೂ ತರಬಾರ್ದು, ಒಂದ್ ಕಮ್ಮಿನೂ ತರಬಾರ್ದು. 7,000 ಹುಣಸೆ ಎಲೆನ ಎಣಿಸ್ಬಿಟ್ಟು 7,000 ತರ್ಬೇಕಾ? 7,000 ತರಬೇಕು. ನಮ್ಮ ಅಪ್ಪನ ಮಣ್ಣಲ್ವ ಅಣ್ಣ ಅವತ್ತು ನಾವು ಲಾಸ್ಟ್ ಸರಿ ನಮ್ಮ ಅಪ್ಪನ ಮಕ್ಕ ನೋಡೋದು. ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ. ಹಾಡಲ್ಲ ಸ್ವಾಮಿ ಮಾತಾಡ್ತಾ ಇರೋದು. ಹಾಡ ಅಂತಲ್ಲ ರೇ ಸ್ವಾಮಿ, ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು. ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ? ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ವಾ? ನಿಮ್ ಮನೆಗ್ ಸಾವು ನೋವು ಏನು ಸಂಭವಿಸಲ್ವಾ? ನಮ್ಮ ಅಪ್ಪ ಸತ್ತೋಗೈತೆ ಮಣ್ಣು ಕಂಡ್ರಿ ಅಂತ ಅಂದ್ರೆ ನಾಟಕ ಹಾಡು ಅಂತ ಏನೋ ತಮಾಷೆ ಮಾಡ್ತಿದ್ದೀರಾ. ನಿಮ್ ಮನೆಗ್ ಒಂದ್ ಸಾಯ್ತಾ ನೋಡಿ, ಇಷ್ಟರಲ್ಲೇ ಯಾರು ಸಾಯ್ದೇ ಇರಲ್ಲ. ಇವಾಗ ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಗೆ ಯಾಕೆ ಮಾಡಿದ್ದು? ನಮ್ಗೆ ಯಾಕೆ ಮಾಡಿದ್ದು? ಏನ್ ಮಾಡ್ಬೇಕು ಹೇಳಿ ನಾವು? ನಮ್ಮಿಂದ ಏನಾಗ್ಬೇಕು? ಇನ್ನೇನಂತ ಹೇಳೋಣ? 7,000 ಹುಣಸೆ ಎಲೆ ಬೇಕು ನಮ್ಗೆ. 7,000 ಹುಣಸೆ ಎಲೆ ಬೇಕು. ನುಗ್ಗೆ ಸೊಪ್ಪಿನ ಎಲೆ ಬೇಕು. ಆಮೇಲೆ 9,000 ನುಗ್ಗೆ ಸೊಪ್ಪಿನಲ್ಲಿ 9,000. ಅಣ್ಣ ಆಮೇಲೆ ಇನ್ನೇನ್ ಬೇಕು ಅಣ್ಣ? ಬೇಕಣ್ಣ. ಅಲ್ಲಿ ಇನ್ನೇನ್ ಬೇಕು ಅಂದೆ. ಹಂಗಿರೋಣ ಇನ್ನೊಬ್ಬ. ಹಲೋ ಅಣ್ಣ ಅಷ್ಟೇ ಅಣ್ಣ, ಹುಣಸೆ ಎಲೆ ಬೇಕು ನಮ್ಗೆ, ನುಗ್ಗೆ ಸೊಪ್ಪು ಎಲೆ ಬೇಕು. ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ಬಟ್ಟು ಬೇಕಣ್ಣ. ಕಾಂಗ್ರೆಸ್ ಗಿಡದ್ದು ಮೂಗ್ಬಟ್ಟು ಅಕ್ಕ ಕೊಡಿ. ಅವ್ರ ಕೈಗೆ ಬಂದಿದ್ರೆ ಯಾರ ಕೈಲಿ? ವೆಂಕಟೇಶಣ್ಣ ಕೈಗೆ. ವೆಂಕಟೇಶ್ ಅವರು ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ. ಗಂಡ್ ಮಗು ಆಯ್ತಲ್ಲ. ಗಂಡ್ ಮಗು ಆಯ್ತಾ? ಗಂಡ್ ಮಗು ಆಯ್ತು. ಅಲ್ಲಿ ಬಿಡಕ್ ಹೋಗ್ಬೇಡ್ರಿ. ಅಥವಾ ಅವು ಇವು ಇದು ಕರ್ಕೊಂಬರ್ತಾರೆ. ಅದು ಇದು ಕೊರೋನಾ ಆಮೇಲೆ ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ, ಸ್ವೀಟ್ ತಗೊಂಬರಕ್ ಹೋಗಾರ. ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ. ಗಂಡ್ ಮಗು ಆಯ್ತು, ಸ್ವೀಟ್ ತರಕ್ ಹೋಗಾರೆ. ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಸ್ಕೂಲ್ಗೆ ಅಲ್ವಾ? ಈಗ ಹುಟ್ರ ಮಗನ? ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಹಂಗೆ ಸ್ವೀಟ್ ತಗೊಂಡು
ಆ ಫಾರಂ ಇಸ್ಕೊಂಬರಕ್ ಹೋಗೈತೆ ಬೆಳಗ್ಗೆ. ಇನ್ನೇನು SSLC ಪಾಸ್ ಆಗೈತಲ್ಲ, ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಲಲ್ಲ. ಇಂಥ ಹುಚ್ಚಿ ಚಿನಾಲಿ ನನ್ನ ಮುಂಡೆರ್ನ ಇವ್ರು ತಾಯಿನ ನಾನು ಎಂದೂ ನೋಡಿ ಈಗ ಹುಟ್ಟಿ ವಚನಕ್ಕೆ ಸ್ಕೂಲ್